ಅಡೋಲೆಸೆನ್ಸ್ ಬಗ್ಗೆ ಮಾತಾಡೋಣ. ಅಡೋಲೆಸೆನ್ಸ್ ಬಂದು ಒಬ್ಬ 13 ಇಯರ್ ಹುಡುಗ ತನ್ನ ಸ್ಕೂಲ್ ಮೇಟ್ ನ ಮರ್ಡರ್ ಮಾಡಿದ್ದಾನೆ ಅಂತ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ತನ್ನ ಫ್ಯಾಮಿಲಿಯಲ್ಲಿ ಏನೇನಾಗುತ್ತೆ ಮತ್ತು ಅವನ ಜೀವನದಲ್ಲಿ ಏನೇನಾಗುತ್ತೆ ಅಂತ ತುಂಬಾ ವಿಭಿನ್ನವಾಗಿ ತೋರಿಸಿದ್ದಾರೆ. ಇದೇ ಕತೆ. ಆದ್ರೆ ಇದು ಬರೀ ಕತೆ ಅಲ್ಲ, ನಿಜ ಜೀವನದಲ್ಲಿ ಏನೇನಾಗ್ಬೋದು ಅಂತ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆ ಅಂದ್ರೆ ಈಗಿನ ಕಾಲದ ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿದ್ದಾರೆ. ಎರಡನೇದಾಗಿ ಮಕ್ಕಳು ಅವರ ಅಪ್ಪ ಅಮ್ಮನ ನಡವಳಿಕೆ ನೋಡಿ ಬೆಳಿತಾರೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಶೋನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಯಾಕೆಂದ್ರೆ ನೀವು 4th ಎಪಿಸೋಡ್ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಏನಕ್ಕೆ ಈ ಪಾಯಿಂಟ್ ಹೇಳ್ದೆ ಅಂತ. ಈ ಶೋ ಬಂದು ಬರೀ ಡ್ರಾಮಾ ಅಲ್ಲ, ಒಂದು ಸ್ಲೋ ಎಮೋಷನಲಿ ಡ್ರೈನ್ ಮಾಡೋ ಅಂತ ಶೋ ಇದು ನಿಜ ಹೇಳ್ಬೇಕಂದ್ರೆ. ಮತ್ತು ಆ 13 ಇಯರ್ ಹುಡುಗ ಆಕ್ಟ್ ಮಾಡಿರೋನಂತೂ ಸಗಲ ಮಾಡಿದಾನೆ. ನಿಮ್ಗೆ ತುಂಬಾ ಇಂಪ್ರೆಸ್ ಮಾಡ್ತಾನೆ, ಎಸ್ಪೆಷಲಿ 3rd ಎಪಿಸೋಡ್ ಅಲ್ಲಿ. ಜೊತೆಗೆ ಇನ್ನೊಂದು ವಿಶೇಷ ಅಂದ್ರೆ ಈ ಶೋ ನಲ್ಲಿ ಏನಂದ್ರೆ ಒನ್ ಟೇಕ್ ಶಾಟ್ಸ್ ಕಂಪ್ಲೀಟ್ ಆಗಿ ಶೋ ಬಿಗಿನಿಂಗ್ ಇಂದ ಎಂಡಿಂಗ್ ವರೆಗೂ ಒಂದೇ ಟೇಕ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಈ ಶೋ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಂತೂ ಸೂಪರ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅದು ಎಮೋಷನ್ ತುಂಬಾ ವೇರಿ ಮಾಡುತ್ತೆ, ನಮ್ಗೆ ಅಪ್ಸೆಟ್ ಮಾಡುತ್ತೆ, ಆಮೇಲೆ ಟೆನ್ಸ್ ಕೊಡುತ್ತೆ. ಮತ್ತು 4th ಎಪಿಸೋಡ್ ಅಲ್ಲಿ ಅವರ ಫ್ಯಾಮಿಲಿ ಬಗ್ಗೆ ತೋರಿಸಿದಾಗಂತೂ ನಿಮ್ಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಸೊ ಈ ಶೋ ಒನ್ ಆಫ್ ದಿ ಬೆಸ್ಟ್ ಶೋ ಆಗಿದೆ ಈಗ. ಸೊ ಮಿಸ್ ಮಾಡಬೇಡಿ, ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಈಗಲೇ ಹೋಗಿ ನೋಡಿ.